ಸೊ ಹೋಟೆಲಿಂದ ಹೊರಡುವಾಗ ಹೇಳಿದ್ನಲ್ಲ ದಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸ್ನೋಫಾಲ್ ಅಂತ. ಫೈನಲಿ ಹಿಯರ್ ಇಟ್ ಈಸ್ ಸ್ನೋಫಾಲ್. ಏನೋ ಗೋಪುರಲ್ಲಿ ಕಾಣ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ಇಟ್ಸ್ ಲೈಟಾಗಿ ಸ್ನೋ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ and what is up YouTube, hope you all are doing well and welcome back to the channel. So today is day 4 of our trip. So ಇವತ್ತಿನ ಪ್ಲಾನ್ ಏನಪ್ಪ ಅಂದರೆ we are checking out from Gulmarg hotel, Royal Castle ಇಂದ ಚೆಕ್ಔಟ್ ಮಾಡ್ತಿದ್ದೀವಿ and we'll be driving towards Pahalgam. Pahalgam ಬಂದ್ಬಿಟ್ಟು 140 kilometers ಇದೆ ಗುಲ್ಮಾರ್ಗಿಂದ. So it should take about 3.5 to 4 hours ಆಫ್ ಡ್ರೈವ್. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ಸೊ ಕೆಳಗಡೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀನಿ. ವಿಲ್ ಸೀ ಯು ಗೈಸ್ ಲೇಟರ್. ಪೂರಿ ಪೋಹಾ, also known as avlakki ನಮ್ಮ ಕಡೆ. Hello. We also have watermelon, veg sandwich, chocos. Breakfast ಮುಗಿಸ್ಕೊಂಡ್ಬಿಟ್ಟು I'll see you. ಹೋಟೆಲ್ ಎಂಟ್ರೆನ್ಸ್ ಬಂದ್ಬಿಟ್ಟು ಇದೆ, ಪಾರ್ಕಿಂಗ್ ಎಲ್ಲ ಆ ಸೈಡ್ ಇದೆ. ಜಸ್ಟ್ ಹ್ಯಾವ್ ಟು ವಾಕ್ ಲೈಕ್ ದಿಸ್ ಫ್ರಮ್ ದೇರ್. ಒಂಥರ ಹೋಟೆಲ್ ಉಲ್ಟಾ ಇದೆ. ಟಾಪ್ ಫ್ಲೋರಲ್ಲಿ ರಿಸೆಪ್ಷನ್, ಕೆಫೆಟೇರಿಯಾ ಎಲ್ಲ ಇದೆ ಡೌನ್ವರ್ಡ್ಸ್. ಸೊ ಅಲ್ಲಿಂದ ನೋಡ್ಕೊಂಬಂದ್ಬಿಟ್ಟು ಹ್ಯಾವ್ ಟು ಗೋ ಡೌನ್. ಇದೆ. We kept our jackets and all. This is the washroom. So good thing about this hotel is you'll get hot water 24/7. Commode ಇದೆ. So ಹೊರಗಡೆ -1, -2 ಡಿಗ್ರಿ ಟೆಂಪರೇಚರ್ ಇದ್ರೂ ಕೂಡ ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೋದು ನೀವು. ಆದಮೇಲೆ ಇಲ್ಲಿ ಹೀಟರ್ ಇಟ್ಟಿದ್ದಾರೆ. ಇದು ಸೆಂಟ್ರಲೈಸ್ಡ್ ಹೀಟರ್. ದನ್ ಸ್ವಲ್ಪ ಏನೋ ಪೈಪಿನ ಸಿಸ್ಟಮ್ ಮಾಡಿದ್ದಾರೆ. ದಿಸ್ ವಿಲ್ ಬಿ ರನ್ನಿಂಗ್ ಟಿಲ್ 12 o'clock. ಅದಾದಮೇಲೆ ಪವರ್ ಹೀಟರ್ ಅಂತ ಇರ್ತಾರೆ. ಸೊ ದಿಸ್ ವಿಲ್ ಕೀಪ್ ಅಸ್ ವಾರ್ಮ್ ರೈಟ್ ನೆಕ್ಸ್ಟ್ ಟು ಬೆಡ್. ಫುಲ್ ಬೆಚ್ಚಗಾಗುತ್ತೆ. ಸೊ ಹೊರಗಡೆ -1, -2, -3 ಇದ್ರೂ ಸಬ್-0 ಟೆಂಪರೇಚರ್ ಇದ್ರೂ ಲೈಕ್ ವಿ ಕ್ಯಾನ್ ಸ್ಲೀಪ್ ಆರಾಮ್ಸೆ. ಸೊ ಟಿ ವಿ ಇದೆ. TV was also running. This is the balcony view. So balcony ಇಂದ ಬಂದ್ರೆ ಈ ರೀತಿ ಕಾಣುತ್ತೆ. So ನಮ್ಮ ಫ್ರೆಂಡ್ಸ್ ಎಲ್ಲ ನಾನು ಬೆಳಿಗ್ಗೆಯಿಂದ ಹೇಳ್ತಾ ಇದ್ರೆ What are you girls doing? That answer. What are you girls doing? To do her hair curl. So total 3 rooms ಇತ್ತು ನಮ್ಮದು. 504, 505 and 506. 504 ಬಂದ್ಬಿಟ್ಟು ಈ ಕಡೆ ಇದೆ, 505 ನಮ್ಮದು, 506 ಈ ಕಡೆ. ಸೊ ನಮ್ಮ ಬಾಲ್ಕನಿಯಿಂದ ಈ ಬಾಲ್ಕನಿ ನೋಡ್ಬೋದು. ನೋಡಿ, ಲೇಡೀಸ್ ಆರ್ ಡೂಯಿಂಗ್ ಫೋಟೋ ಶೂಟ್ ಹಿಯರ್. ಎಸ್, ಇಟ್ಸ್ ಅ ವೆರಿ ನೈಸ್ ಪ್ಲೇಸ್ ಫಾರ್ ಫೋಟೋ ಶೂಟ್. ಇಲ್ಲಿ ಬೆಳಿಗ್ಗೆ ಸನ್ಸೆಟ್ ಭಾಳ ಚೆನ್ನಾಗಿ ಕಾಣಿಸುತ್ತೆ. Wait a minute. ಇಲ್ಲಿ ಬೆಳಿಗ್ಗೆ ಸನ್ಸೆಟ್ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಸನ್ರೈಸ್ ಬೆಳಿಗ್ಗೆ ಸನ್ರೈಸ್ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಕಲರ್ಸ್ ಎಲ್ಲ ಭಾಳ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ.
Good place to enjoy with music. ಓಕೆ. ಸೊ ಬಾಲ್ಕನಿಂದ ಒಂದು ಡ್ರೋನ್ ಹಾರ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಮ್ಯಾನೇಜರ್ ಬಂದ್ಬಿಟ್ಟು ಪಕ್ಕದಲ್ಲೇ ಆರ್ಮಿ ಕ್ಯಾಂಪ್ ಇದೆ, ತುಂಬ ಸುಮ್ಮನೆ ತೊಂದರೆ ಯಾಕೆ ಅಂತ. ಸೊ ದೇ ರೆಫ್ಯೂಸ್ಡ್. Hopefully in Pahalgam we'll be able to do. ಹಾಂ, ಪಹಲ್ಗಾಮಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸ್ನೋ ಆಲ್ಸೋ. Snowfall ಇರುತ್ತೆ ಅಂತ ವೆದರ್ ರಿಪೋರ್ಟ್ ಹೇಳ್ತಿದೆ. ವಿಲ್ ಸಿ. ಸೊ ಆಸ್ ಆಫ್ ನಾವು ಈಗ ಚೆಕ್ಔಟ್ ಮಾಡ್ತೀವಿ. ವಿಲ್ ಸಿ ಯು ಗೈಸ್ ಆನ್ ದ ರೋಡ್. Yes. Hello. So we are predicting snow today. 2 o'clock ಇದೆ ಸ್ನೋಫಾಲ್, ಬಟ್ ಅಷ್ಟೊತ್ತು ವೇಟ್ ಮಾಡಕ್ ಆಗಲ್ಲ, ಹೋಗ್ಲೇಬೇಕು. ಪಹಲ್ಗಾಮ್ ಅಲ್ಲಿ 40% ಸ್ನೋ ಇದೆ ಅಂತ ಹೇಳ್ತಿದ್ದಾರೆ. ಸೊ ವಿ ಆರ್ ಹೋಪಿಂಗ್ ನಮಗೆ ಅಲ್ಲಿ ಸ್ನೋಫಾಲ್ ಸಿಗ್ಬೋದು ಅಂತ. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಇಲ್ಲಿ ಮಿಸ್ ಆಗಿರೋ ಸ್ನೋ ಅಲ್ಲಿ ಸಿಗ್ಬೋದು. ಸೊ ಸ್ನೋ ಎಲ್ಲ ಕಡೆ ಇದೆ, ಸ್ನೋಫಾಲ್. ಹಾ, ಸ್ನೋಫಾಲ್ಗೆ ಭಾಳ ಹೋಪ್ ಇಟ್ಕೊಂಡು ಪಹಲ್ಗಾಮಿಗೆ ಹೋಗ್ತಾ ಇದೀವಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇಂಟರ್ನೆಟ್ ಹಾಗೆ ಅಲ್ವಾ? ಏನ್ ಸಂಜಯ? ನೋಡಿ, ನಮ್ಮ ಅಶೋಕ್ ಹೇಳ್ತಾರೆ ಸ್ವಲ್ಪ ವ್ಯೂಸ್ ಜಾಸ್ತಿ ಬರ್ಲಿ ಅಂತ ಬರೀ ಹುಡುಗಿರ್ನ ಕ್ಯಾಪ್ಚರ್ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಇಲ್ಲ, ಹಾಗೆಲ್ಲ ನಾನು ಹೇಳಿದ್ದು ಹುಡುಗಿರ್ ಇದಾರೆ ಈ ವ್ಲಾಗ್ ಅಲ್ಲಿ ಅಂತ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ. ಓಕೆ, ಹಂಗಂದ್ರೆ ಜಾಸ್ತಿ ಹುಡುಗಿರ್ನ ಇನ್ಮೇಲಿಂದ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ. ಹುಡುಗಿರ್ನ ಎಲ್ಲಿದೆಯಾ ಅದನ್ನ ಕ್ಯಾಪ್ಚರ್ ಮಾಡಪ್ಪ. ಓಕೆ. ಸೊ ಇದೆ ನೋಡಿ ರಾಯಲ್ ಕ್ಯಾಸಲ್, ನ್ಯೂಲಿ ಕನ್ಸ್ಟ್ರಕ್ಟೆಡ್ ಪ್ರಾಪರ್ಟಿ ಆಫ್ ರಾಯಲ್ ಗ್ರೂಪ್. If you are looking for a hotel in Gulmarg, Royal Castle is one of the best option. Our experience in this hotel was very good and I would highly recommend this one. Details is available in the description. You can check it out. ಸೊ ಲಗೇಜ್ ಎಲ್ಲ ಗಾಡಿಗೆ ಲೋಡ್ ಮಾಡ್ಕೊಂಡಾಯಿತು. ಏನು ಹೊಡ್ತೀವಿ. ಟೈಮ್ ಇಟ್ಸ್ ಆಲ್ಮೋಸ್ಟ್ 12 o'clock. ವಿ ಆರ್ ವೆರಿ ಲೇಟ್. ಒಂದು 4 ಗಂಟೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಬೈ 4:30 ವಿ ಶುಡ್ ಬಿ ಇನ್ ಪಹಲ್ಗಾಮ್. ನೋಡೋಣ ದಾರಿಲಿ ಏನೇನಿರುತ್ತೆ ವ್ಯೂಸ್. 1 2 3. When you are with ladies, photo shoot is a never ending process. ಗಾಡಿ ಎಲ್ಲ ರೆಡಿ ಆಗಿದೆ, ಬಟ್ ಗ್ರೂಪಲ್ಲಿ ಹುಡುಗಿರಿದ್ದ ಹೆಂಗಾಗುತ್ತೆ ಅಂದರೆ ಎವ್ರಿ ಟೈಮ್ ಇಸ್ ಫೋಟೋ ಶೂಟ್ ಟೈಮ್. तो पहले आएगा ड्रंग, वो टंगमर्ग। हाँ हाँ हाँ, तो ड्रंग के बाद आएगा सैफरन वैली। हाँ, फिर आएगा सैफरन वैली के बाद आएगा अवंतीपुरा टेम्पल और उसके बाद फिर आएगा एप्पल वैली। ಸೊ ಇಲ್ಲಿಂದ ನಾವು ಹೋಗುವಾಗ ಆನ್ ದಿ ವೇ ದ್ರಂಗ್ ವಿಲೇಜ್ ಅಂತ ಒಂದಿದೆ. ಡ್ರಂಗ್ ವಿಲೇಜ್ ಏನ, ವಾಟರ್ಫಾಲ್ ಭಿ ಏನ, ಡ್ರಂಗ್ ವಾಟರ್ ಫಾಲ್ ಅಂತ ಇದೆ. ಸೊ ಎಲ್ಲ ಇಲ್ಲಿ ಲೋಕಲ್ಸ್ ಹತ್ರ ಕೇಳಿದ್ಕೆ ಇಲ್ಲ ನೀರಿಲ್ಲ, ಒಂಥರ ಎಲ್ಲ ಡ್ರೈ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಬಟ್ ನೋಡುವ, ಹೆಂಗಿದ್ರು ಆನ್ ದ ವೇ ಹೋಗ್ತಿದ್ದೀವಲ್ಲ, ಸೊ ಅದನ್ನೊಂದು ಚೆಕ್ ಮಾಡ್ಕೊಂಬಿಟ್ಟು ಹೋಗೋಣ ಅಂತ. ಅದಾದಮೇಲೆ ಆನ್ ದ ವೇ ನಮಗೆ ಸಿಗೋ ಪ್ಲೇಸಸ್ ಅಂದರೆ ಸ್ಯಾಫ್ರಾನ್ ವ್ಯಾಲಿ ಸಿಗುತ್ತಂತೆ, ಅದಾದಮೇಲೆ ಆ್ಯಪಲ್ ವ್ಯಾಲಿ ಸಿಗುತ್ತೆ, ಅದಾದಮೇಲೆ ಅವಂತಿಪುರ ಟೆಂಪಲ್ ಅಂತ ಒಂದು ಬರುತ್ತಂತೆ. ಸೊ ಟೋಟಲ್ 3 ಪ್ಲೇಸಸ್. ವಾಲ್ನಟ್ ವ್ಯಾಲಿ ಅಂತ ಇನ್ನೊಂದು ಬರುತ್ತಂತೆ. ಸೊ ಜಾಸ್ತಿ ಬಕ್ ಅಂತ ಮಾತ್ರ ಅಲ್ಲ, ಸ್ವಲ್ಪ ವ್ಯಾಲಿ ಶೂಟ್ ಮಾಡ್ತೀನಿ ನೋಡಿ.
ಕಾಶ್ಮೀರಲ್ಲಿ ಒಂದು ಕ್ರೇಜಿ ಪ್ಲೇಸಿಗೆ ಬಂದಿದ್ದೀವಿ. ಸೌಂಡ್ ಕೇಳ್ತಿರ್ಬೋದು ನಿಮಗೆ ಆಲ್ರೆಡಿ. ತೋರಿಸ್ತೀನಿ. ಟೈಮ್ ಬಂದ್ಬಿಟ್ಟು 12:43 ಆಗಿದೆ. ಆಲ್ಮೋಸ್ಟ್ ಒಂದು 14-15 ಕಿಲೋಮೀಟರ್ಸ್ ಬಂದ್ವಿ. ಈ ವಾಟರ್ಫಾಲ್ ಹೆಸರು ಬಂದ್ಬಿಟ್ಟು ದ್ರಂಗ್ ವಾಟರ್ಫಾಲ್ ಅಂತ, ದ್ರಂಗ್ ವಿಲೇಜಲ್ಲಿ ಹತ್ರನೇ ಇದೆ. ಸೊ ಸಖತ್ತಾಗಿದೆಯಲ್ಲ ವಾಟರ್ಫಾಲ್. ಸೊ ಹಿಂಗೆ ನೋಡಿದರೆ ಮಜಾ ಇರಲ್ಲ. ಇನ್ನೊಂದು ಆ್ಯಂಗಲಲ್ಲಿ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಸೊ ಡ್ರೋನ್ ಶಾಟ್ಸ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸ್ವಲ್ಪ ಹತ್ತಿರ ಹೋಗ್ಬಿಟ್ಟು ನಾವು ಫೋಟೋಶೂಟ್ ಎಲ್ಲ ಮಾಡ್ಕೊಳೋಣ ಅಂತ. ಸೊ ಹೋಟೆಲಿಂದ ಹೊರಡುವಾಗ ಹೇಳಿದ್ನಲ್ಲ, ದಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸ್ನೋಫಾಲ್ ಅಂತ. ಫೈನಲಿ ಹಿಯರ್ ಇಟ್ ಈಸ್ ಸ್ನೋಫಾಲ್. ಏನೋ ಗೋಪುರಲ್ಲಿ ಕಾಣ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ಇಟ್ಸ್ ಲೈಟಾಗಿ ಸ್ನೋ ಆಗ್ತಾ ಇದೆ. ದ್ರಂಗ್ ವಾಟರ್ಫಾಲ್ ನೋಡಿದ್ವಿ, ಲೈಟಾಗಿ ಸ್ನೋಫಾಲ್ ಕೂಡ ಆಯಿತು. ಹಿಂಗೆ ಅನಿಸ್ತಿದೆ. ವಾಟರ್ಫಾಲ್ ನೋಡಕ್ ಬಂದಿದ್ವಿ, ಬಟ್ ಸರ್ಪ್ರೈಸ್ ಆಗಿ ಸ್ನೋಫಾಲು ಕಾಣಿಸ್ತು. ತುಂಬಾ ಚೆನ್ನಾಗಿ ಅನಿಸ್ತಿದೆ. ಲಕ್ಕಿ ಫೀಲಿಂಗ್ ಬಂದ್ಬಿಟ್ಟು. Did you want to share anything? Yes, last time I couldn't play in snow, so I'm super excited. I dance here in snow. ನೋಡಿ ಸ್ನೋಫಾಲ್ ಆಗ್ತಾ ಇದೆ. So this is why we came to Kashmir. Thank you so much for watching this video. I will see you in the next one. Peace.